ಎಲ್ಲರಿಗೂ ನಮಸ್ಕಾರ. ಇಂದಿನ ತರಗತಿಯಲ್ಲಿ ಸುಪ್ರೀಂ ಕೋರ್ಟಿನ ಪ್ರಮುಖ ತಿದ್ದುಪಡಿಗಳು ಬಗ್ಗೆ ನಾನು ನಿನ್ನೆ ಹೇಳ್ತಾ ಇದ್ದೆ. ಅದರ ಮುಂದಿನ ಭಾಗ ಇಂದಿರಾ ಸಾಹ್ನಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 1992 ಹಿಂದುಳಿದ ವರ್ಗಗಳಿಗೆ ಉದ್ಯೋಗ ಮೀಸಲಾತಿಯನ್ನು ಒದಗಿಸುವ ವಿಧಿ 16/4 ವ್ಯಾಪ್ತಿ ಮತ್ತು ಅನ್ವಯವನ್ನು ಸುಪ್ರೀಂ ಕೋರ್ಟ್ ಪರಿಶೀಲಿಸಿತು. ಇದು 27% OBCಯ ಮೀಸಲಾತಿ ಸಾಂವಿಧಾನಿಕ ನ್ಯಾಯಸಮ್ಮತತೆಯನ್ನು ದೃಢಪಡಿಸಿತು. ನಿರ್ದಿಷ್ಟ ಮಿತಿಗಳಿಗೆ ಒಳಪಟ್ಟಿರುತ್ತದೆ. ಕೆನೆಪದರ ನೀತಿ ಬಡ್ತಿಯಲ್ಲಿ ಯಾವುದೇ ಮೀಸಲಾತಿ ಒಟ್ಟು ಮೀಸಲು ಕೋಟ 50% ಮೀರಬಾರದು ಇತ್ಯಾದಿ. ಕೇಂದ್ರ ಸರ್ಕಾರಿ ಸೇವೆಗಳಲ್ಲಿ OBCಗಳಿಗೆ ಮೀಸಲಾತಿ ಶಿಫಾರಸು ಅಂತಿಮವಾಗಿ 92ರಲ್ಲಿ ಜಾರಿಗೆ ಬಂದಿತು. ವಿಕಾಸ್ ವರ್ಸಸ್ ರಾಜಸ್ಥಾನ್ ರಾಜ್ಯ ಪರಿಚಯ 1997 ಕೆಲಸ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳವು ಭಾರತ ಸಂವಿಧಾನದ 14, 15, 19/1 G ಮತ್ತು 21ನೇ ವಿಧಿಗಳ ಅಡಿಯಲ್ಲಿ ಖಾತರಿಪಡಿಸಿದ ಮೂಲಭೂತ ಹಕ್ಕುಗಳನ್ನು ಉಲ್ಲಂಘಿಸುತ್ತದೆ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ. ಇದು ಸಮಾನತೆ ಹಕ್ಕನ್ನು ಒದಗಿಸುತ್ತದೆ. ತಾರತಮ್ಯ, ಯಾವುದೇ ವೃತ್ತಿಯನ್ನು ಅಭ್ಯಾಸ ಮಾಡುವ ಹಕ್ಕು ಮತ್ತು ಕ್ರಮವಾಗಿ ಜೀವನ, ವೈಯಕ್ತಿಕ ಘನತೆ ಹಕ್ಕು. ಸುಪ್ರೀಂ ಕೋರ್ಟ್ ಲೈಂಗಿಕ ಕಿರುಕುಳದ ವ್ಯಾಖ್ಯಾನವನ್ನು ಒದಗಿಸುವ ವಿಶಾಖ ಮಾರ್ಗಸೂಚಿಗಳನ್ನು ಹೊರಡಿಸಿತು ಮತ್ತು ಸಾರ್ವಜನಿಕ ಮತ್ತು ಖಾಸಗಿ ವಲಯಗಳಲ್ಲಿ ಉದ್ಯೋಗದಾತರು ಅನುಸರಿಸಲು ಅಗತ್ಯವಾದ ಕಾರ್ಯವಿಧಾನಗಳನ್ನು ಸಹ ನಿಗದಿಪಡಿಸಿದೆ. ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳದ ದೂರುಗಳನ್ನು ಪರಿಹರಿಸಲು ಮತ್ತು ಮಹಿಳೆಯರಿಗೆ ಸುರಕ್ಷಿತ ಕೆಲಸದ ವಾತಾವರಣವನ್ನು ಖಚಿತಪಡಿಸಿಕೊಳ್ಳಲು ಮಾರ್ಗಸೂಚಿಗಳ ಸಮಿತಿಗಳ ಅಡಿಪಾಯದ ಅಗತ್ಯವಿದೆ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ. IR ಕೋಯಿಲೋ ಮತ್ತು ತಮಿಳುನಾಡು ರಾಜ್ಯ 2007 9ನೇ ಶೆಡ್ಯೂಲ್ನಲ್ಲಿ ಕಾನೂನು ಪಟ್ಟಿ ಮಾಡಲಾಗಿದ್ದರೂ ಅದನ್ನು ಕೂಲಂಕುಷವಾಗಿ ಪರಿಶೀಲಿಸಬಹುದು ಮತ್ತು ನ್ಯಾಯಾಲಯದಲ್ಲಿ ಪ್ರಶ್ನಿಸಬಹುದು ಎಂದು ಈ ತೀರ್ಪು ಹೇಳಿದೆ. ಭಾರತೀಯ ಸಂವಿಧಾನದ 9ನೇ ಶೆಡ್ಯೂಲ್ ನ್ಯಾಯಾಲಯದಲ್ಲಿ ಪ್ರಶ್ನಿಸಲು ಸಾಧ್ಯವಿಲ್ಲದ ಕಾಯ್ದೆಗಳು ಮತ್ತು ಕಾನೂನುಗಳ ಪಟ್ಟಿಯನ್ನು ಒಳಗೊಂಡಿದೆ. ವಾಮನ್ ರಾವ್ ತೀರ್ಪು 24 ಏಪ್ರಿಲ್ 73ರವರೆಗೆ 9ನೇ ವೇಳಾಪಟ್ಟಿಯಲ್ಲಿ ಉಲ್ಲೇಖಿಸಲಾದ ಕಾಯ್ದೆಗಳು ಮತ್ತು ಕಾನೂನುಗಳನ್ನು ಬದಲಾಯಿಸಲಾಗುವುದಿಲ್ಲ ಅಥವಾ ಸವಾಲು ಮಾಡಲಾಗುವುದಿಲ್ಲ. ಆದರೆ ಆ ವೇಳಾಪಟ್ಟಿಗೆ ತಿದ್ದುಪಡಿ ಮಾಡುವ ಅಥವಾ ಸೇರಿಸುವ ಯಾವುದೇ ಪ್ರಯತ್ನವು ನ್ಯಾಯಾಂಗ ವ್ಯವಸ್ಥೆಯಿಂದ ನಿಕಟ ಪರಿಶೀಲನೆ ಮತ್ತು ಪರೀಕ್ಷೆಗೆ ಒಳಗಾಗುತ್ತದೆ. 24 ಏಪ್ರಿಲ್ 73ರ ನಂತರ 9ನೇ ಶೆಡ್ಯೂಲ್ನಲ್ಲಿ ಜಾರಿಗೊಳಿಸಲಾದ ಯಾವುದೇ ಕಾನೂನು ಆರ್ಟಿಕಲ್ 14, 19 ಮತ್ತು 21ರ ಅಡಿಯಲ್ಲಿ ಪರಿಶೀಲಿಸಬೇಕು ಎಂದು ನ್ಯಾಯಾಲಯವು ತೀರ್ಪು ನೀಡಿದೆ. ಕೇಶವಾನಂದ ಭಾರತಿ ಪ್ರಕರಣ 73ನೇ ವರ್ಷ. ಈ ನಿರ್ಧಾರದಿಂದ ಸಂವಿಧಾನದ ಮೂಲ ರಚನೆಯನ್ನು ವ್ಯಾಖ್ಯಾನಿಸಲಾಗಿದೆ. ಮೂಲಭೂತ ಹಕ್ಕುಗಳ ಸೇರಿದಂತೆ ಸಂವಿಧಾನದ ಯಾವುದೇ ಅಂಶವು ಸಂಸತ್ತಿನ ತಿದ್ದುಪಡಿ ಅಧಿಕಾರದಿಂದ ಹೊರಗಿಲ್ಲವಾದರೂ ಸಂವಿಧಾನದ ತಿದ್ದುಪಡಿಯ ಮೂಲಕವೂ ಸಂವಿಧಾನದ ಮೂಲ ರಚನೆಯನ್ನು ರದ್ದುಪಡಿಸಲಾಗುವುದಿಲ್ಲ ಎಂದು ಸುಪ್ರೀಂ ಕೋರ್ಟ್ ನಿರ್ಧರಿಸಿತು. ಸಂವಿಧಾನದ ಮೂಲ ಚೌಕಟ್ಟಿಗೆ ಹೊಂದಿಕೆಯಾಗುವ ಸಂಸತ್ತು ಅಂಗೀಕರಿಸಿದ ಯಾವುದೇ ತಿದ್ದುಪಡಿಯನ್ನು ರದ್ದುಗೊಳಿಸಲು ನ್ಯಾಯಾಂಗಕ್ಕೆ ಭಾರತದಲ್ಲಿ ಕಾನೂನಿನಲ್ಲಿ ಆಧಾರವಾಗಿದೆ. SR ಬೊಮ್ಮಾಯಿ ಕೇಸ್ 1994 ಈ ತೀರ್ಪಿನಲ್ಲಿ 356ನೇ ವಿಧಿಯ ರಾಜ್ಯಗಳ ಮೇಲೆ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರುವುದನ್ನು ನಿಯಂತ್ರಿಸುವ ಕಟುವಾದ ದುರುಪಯೋಗವನ್ನು ನಿಲ್ಲಿಸಲು ಸುಪ್ರೀಂ ಕೋರ್ಟ್ ಪ್ರಯತ್ನಿಸಿದೆ. ಒಂದು ರಾಜ್ಯದ ಸರ್ಕಾರವನ್ನು ರಜಾಗೊಳಿಸುವ ರಾಷ್ಟ್ರಪತಿ ಅಧಿಕಾರವು ಸಂಪೂರ್ಣವಲ್ಲ ಎಂದು ಅದು ಹೇಳಿದೆ. ಸಂಸತ್ತಿನ ಉಭಯ ಸದನಗಳು ಅಂದರೆ ರಾಷ್ಟ್ರಪತಿ ಆಳ್ವಿಕೆ ಹೇರುವ ಅನುಮೋದಿಸುವ ನಂತರ ರಾಷ್ಟ್ರಪತಿಗಳು ಈ ಅಧಿಕಾರವನ್ನು ಬಳಸಬೇಕು ಎಂದು ಅದು ಹೇಳಿದೆ. ಅಲ್ಲಿಯವರೆಗೆ ರಾಷ್ಟ್ರಪತಿಗಳು ಶಾಸಕಾಂಗ ಸಭೆಯನ್ನು ಮಾತ್ರ ಅನುಮೋದನೆಗೊಳಿಸಬಹುದು. ಒಂದು ವೇಳೆ ಘೋಷಣೆಯು ಉಭಯ ಸದನಗಳ ಅನುಮೋದನೆಯನ್ನು ಪಡೆಯದಿದ್ದಲ್ಲಿ 2 ತಿಂಗಳ ಅವಧಿಯ ಅಂತ್ಯದಲ್ಲಿ ಅದು ರದ್ದಾಗುತ್ತದೆ ಮತ್ತು ವಜಾಗೊಂಡ ಸರ್ಕಾರವು ಪುನಶ್ಚೇತನಗೊಳ್ಳುತ್ತದೆ. ಅಮಾನತುಗೊಂಡಿರುವ ಶಾಸಕಾಂಗ ಸಭೆಯು ಪುನಃ ಸಕ್ರಿಯಗೊಳ್ಳುತ್ತದೆ. 356ನೇ ವಿಧಿಯು ಹೇರಿಕೆಯ ಘೋಷಣೆ ನ್ಯಾಯಾಂಗ ಪರಿಸ್ಥಿತಿಗೆ ಒಳಪಟ್ಟಿರುತ್ತದೆ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ.
ಗೌಪ್ಯತೆಯ ಹಕ್ಕು 2017. ಖಾಸಗಿತನದ ಹಕ್ಕು ಭಾರತ ಸಂವಿಧಾನವು ಖಾತರಿಪಡಿಸಿದ ಮೂಲಭೂತ ಹಕ್ಕು ಎಂದು ಸರ್ವೋಚ್ಚ ನ್ಯಾಯಾಲಯವು ಸರ್ವಾನುಮತದಿಂದ ತೀರ್ಪು ನೀಡಿದೆ. ಖಾಸಗಿತನದ ಹಕ್ಕು ವೈಯಕ್ತಿಕ ಸ್ವಾತಂತ್ರ್ಯದ ಮತ್ತು ಜೀವನ ಅತ್ಯಗತ್ಯ ಭಾಗವಾಗಿದೆ ಮತ್ತು ಸಂವಿಧಾನದ 21ನೇ ವಿಧಿಯಿಂದ ಸಂರಕ್ಷಿಸಲ್ಪಟ್ಟಿದೆ ಎಂದು ನ್ಯಾಯಾಲಯ ತೀರ್ಪು ನೀಡಿದೆ. ಖಾಸಗಿತನದ ಹಕ್ಕು ಘನತೆ, ಗುರುತು ಮತ್ತು ವೈಯಕ್ತಿಕ ಸ್ವಾಯತ್ತತೆಯ ಅಭಿವ್ಯಕ್ತಿಯಾಗಿದೆ ಎಂದು ನ್ಯಾಯಾಲಯ ತೀರ್ಪು ನೀಡಿದೆ. ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ವರ್ಸಸ್ ಭಾರತ ಒಕ್ಕೂಟ 2014. ಈ ಮೊಕದ್ದಮೆಯಿಂದಾಗಿ ತೃತೀಯ ಲಿಂಗಿಗಳನ್ನು ತೃತೀಯ ಲಿಂಗಿ ಎಂದು ಗುರುತಿಸಲಾಯಿತು. ಅವರನ್ನು ಅಲ್ಪಸಂಖ್ಯಾತರೆಂದು ಪರಿಗಣಿಸಲು ಮತ್ತು ಶಿಕ್ಷಣ, ಉದ್ಯೋಗ ಮತ್ತು ಅವರನ್ನು ಶಿಕ್ಷಣಂಥ ಕ್ಷೇತ್ರಗಳಲ್ಲಿ ಮೀಸಲಾತಿಯನ್ನು ಹೆಚ್ಚಿಸಲು ಸುಪ್ರೀಂ ಕೋರ್ಟ್ ಸರ್ಕಾರಕ್ಕೆ ಸೂಚನೆ ನೀಡಿದೆ. ಧನ್ಯವಾದಗಳು. ಒಂದು ಕಡೆ ಸೇವ್ ಮಾಡಿಟ್ಕೊಳ್ರಿ. ನಾಳಿನ ಬರುವ ಪರೀಕ್ಷೆಗಳಿಗೆ ಉಪಯೋಗ ಆಗೇ ಆಗ್ತದೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಧ್ವನಿಗೆ ಇನ್ನಷ್ಟು ಬೆಂಬಲ ನಿಮ್ಮಿಂದ ಸಿಕ್ಕಿದೆ ಎಂಬ ಭಾವನೆ ನನ್ನದು. ಸರ್ವೇ ಜನೋ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ. ಸರ್ವರಿಗೂ ಶುಭವಾಗಲಿ.